ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಬಾಳೆಹಣ್ಣಿನ ಸುಕ್ಕೇಳಿಯನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ತುಂಬಾ ರುಚಿಯಾಗಿರುತ್ತೆ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಸ್ವೀಟ್ ಕೂಡ ಆಗಿರುತ್ತೆ. ನಿಮ್ಮ ಮನೆಗಳಲ್ಲೂ ಒಮ್ಮೆ ಟ್ರೈ ಮಾಡಿ ನೋಡಿ. 1 ವರ್ಷಗಳ ಕಾಲ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು. ಈ ರೀತಿಯಾಗಿ ಬಲ್ತಿರುವಂತಹ ಹಣ್ಣನ್ನು ನಾನು ತೆಗೆದುಕೊಂಡಿದ್ದೀನಿ. ಅದರ ಸಿಪ್ಪೆಯನ್ನು ಈ ರೀತಿ ಬಾಳೆಹಣ್ಣನ್ನು ಬಿಡಿಸಿಕೊಂಡು ಸಿಪ್ಪೆಯನ್ನು ಚೆನ್ನಾಗಿ ತೆಕ್ಕೋಬೇಕು. ನೋಡ್ತಾ ಇರ್ಬೋದು, ನಾನು ಇಲ್ಲಿ ಎಲ್ಲ ಹಣ್ಣಿನ ಸಿಪ್ಪೆಯನ್ನು ನೀಟಾಗಿ ತೆಕ್ಕೋತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿಯ ಶುಗರ್ ಆಗಲಿ ಅಥವಾ ಬೆಲ್ಲವನ್ನಾಗಲಿ ಹಾಕ್ಕೋಬೇಕು ಅಂತಿಲ್ಲ. ನ್ಯಾಚುರಲ್ಲಾಗೆ ಸಿಹಿಯಾಗಿರೋದ್ರಿಂದ ನಾವು ಇದಕ್ಕೆ ಯಾವ ರೀತಿಯ ಇಂಗ್ರೀಡಿಯೆಂಟ್ಸ್ ಕೂಡ ಹಾಕೋ ಅವಶ್ಯಕತೆ ಇಲ್ಲ. ಮತ್ತು ಇದನ್ನು 1 ವರ್ಷಗಳ ಕಾಲ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು. ಒಂದು ಸ್ವಲ್ಪ ಕೂಡ ಹಾಳಾಗಲ್ಲ. ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ತುಂಬ ಹೆಲ್ದಿ ಮತ್ತು ಒಂದು ಒಳ್ಳೆಯ ತಿಂಡಿ ಅಂತಲೇ ಹೇಳ್ಬೋದು. ಮತ್ತು ಬಾಳೆಹಣ್ಣು ಹಾಳೋಗೋದನ್ನು ಕೂಡ ನಾವು ತಡೆಯಬಹುದು. ಇದನ್ನು ನಾವು ಸ್ನ್ಯಾಕ್ಸ್ ಥರ ಕೂಡ ನಾವು ಯೂಸ್ ಮಾಡ್ಬೋದು. ನೋಡ್ತಾ ಇರ್ಬೋದು, ನಾನು ಈ ರೀತಿಯಾಗಿ ನೀಟಾಗಿ ಇದರ ಎಲ್ಲ ಸಿಪ್ಪೆಗಳನ್ನು ಚೆನ್ನಾಗಿ ತೆಗೆದುಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಸಿಪ್ಪೆಗಳನ್ನು ತೆಕ್ಕೋಬೇಕು. ಸ್ವಲ್ಪ ಕಪ್ಪಾಗಿ ಇದ್ದರೆ ಅದು ತುಂಬಾ ಚೆನ್ನಾಗಿರುತ್ತೆ. ಹಣ್ಣು ತುಂಬಾ ಸ್ವೀಟಾಗಿ ಇರುತ್ತೆ. ಹಾಗಾಗಿ ನೀವು ಬಲ್ತಿರುವಂಥ ಹಣ್ಣನ್ನೇ ತಗೊಳ್ಳಿ. ನಿಮಗೆ ಬೇಕಾದ ಶೇಪ್ನಲ್ಲಿ ಅದನ್ನು ಕಟ್ ಮಾಡ್ಕೊಳ್ಳಿ. ನಾನು ಈ ರೀತಿಯಾಗಿ ಶೇಪ್ನಲ್ಲಿ ಚೆನ್ನಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ತುಂಬ ಸಣ್ಣದಾಗಿ ಕಟ್ ಮಾಡ್ಕೋಬೇಡಿ, ಯಾಕೆ ಅಂದರೆ ಅದು ಒಣಗಿದ ನಂತರ ಇನ್ನೂ ಸಣ್ಣದಾಗಿ ಆಗುತ್ತೆ. ನೋಡ್ತಾ ಇರ್ಬೋದು, ನಾನು ಈ ರೀತಿ ಶೇಪ್ನಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ತುಂಬ ದಪ್ಪ ಅಲ್ಲ ಮತ್ತು ತುಂಬ ತೆಳ್ಳಗೆ ಕೂಡ ಅಲ್ಲ, ಮೀಡಿಯಮ್ ಹದದಲ್ಲಿ ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಇಷ್ಟು ದಪ್ಪವನ್ನು ಇಟ್ಕೊಂಡಿದ್ದೀನಿ. ಈ ರೀತಿ ನಾವು ನಮಗೆ ಬೇಕಾದ ಶೇಪ್ನಲ್ಲಿ ಕಟ್ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು, ಈ ರೀತಿ ಚೆನ್ನಾಗಿ ನಾವು ಕಟ್ ಮಾಡ್ಕೋಬೇಕು. ಈ ರೀತಿ ಎಲ್ಲ ಹಣ್ಣುಗಳನ್ನು ನಾನು ಒಂದೇ ರೀತಿಯ ಶೇಪ್ನಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಇದನ್ನು ನಾನು ಬಿಸಿಲಿನಲ್ಲಿ ಒಂದು 4 ದಿನಗಳ ಕಾಲ ಒಣಗಿಸ್ತಾ ಇದ್ದೀನಿ. ಈ ರೀತಿ ಒಂದು ದೊಡ್ಡದಾದ ಬಟ್ಟಲಿನಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ಹಣ್ಣನ್ನೆಲ್ಲ ಹಾಕಿ ಇದನ್ನು ನಾನು ಒಣಗಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಈ ರೀತಿ ಚೆನ್ನಾಗಿ ಸುತ್ತಲೂ ಹರಬೇಕು. ನೋಡಿ, ಈ ರೀತಿಯಾಗಿ ನಾವು ಸರಿಯಾಗಿ ಬಿಸಿಲು ತಾಗುವ ರೀತಿ ಮಾಡಬೇಕು. ನೋಡ್ತಾ ಇರ್ಬೋದು, ನಾನು ಈ ರೀತಿ ಬಿಸಿಲಿನಲ್ಲಿ ಇಟ್ಟಿದ್ದೀನಿ. ಬೇಸಿಗೆ ಕಾಲ ಆಗಿರೋದ್ರಿಂದ ಬಿಸಿಲು ಕೂಡ ತುಂಬಾ ಬರುತ್ತೆ. ಒಂದು 3-4 ಡೇಸಿಗೆ ಚೆನ್ನಾಗಿ ಒಣಗುತ್ತೆ. ಆಮೇಲೆ ತುಂಬಾ ರುಚಿಯಾಗಿರುತ್ತೆ. ನೋಡ್ತಾ ಇರ್ಬೋದು, ಈ ರೀತಿಯಾಗಿ ನಾನು ಚೆನ್ನಾಗಿ ಅಟ್ಟದ ಮೇಲೆ ಒಣಗಿಸಿದ್ದೀನಿ. ನೋಡ್ತಾ ಇರ್ಬೋದು, 2ನೇ ದಿನ ಯಾವ ರೀತಿಯಾಗಿದೆ ಅಂತ ನೋಡಿ. ಈ ರೀತಿ 2ನೇ ದಿನ ನಾನು ಇದನ್ನು ಕೈ ಮುಗಿಸ್ತಾ ಇದ್ದೀನಿ. ಅಂದರೆ ಇದನ್ನು ಉಲ್ಟಾ ಮಾಡ್ತಾ ಇದ್ದೀನಿ. ಎಲ್ಲವನ್ನು ಈ ರೀತಿ ಉಲ್ಟಾ ಮಾಡ್ತಾ ಬನ್ನಿ, ತಿರುಗಿಸ್ತಾ ಬನ್ನಿ. ಈ ರೀತಿ ಮಾಡಬೇಕು. ಈ ರೀತಿಯಾಗಿ ಒಂದು 3-4 ದಿನಗಳ ಕಾಲ ಬಿಸಿಲಿನಲ್ಲಿ ಒಣಗಿಸಿದರೆ ನೋಡಿ, ರುಚಿಕರವಾದ ಬಾಳೆಹಣ್ಣಿನ ಸುಕ್ಕೇಳಿ ಸವಿಯಲು ಸಿದ್ಧ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.